ಸೊ ಗೃಹಲಕ್ಷ್ಮಿಯರ ಖಾತೆ ಜಮಾವಣೆ ಆಗ್ತಾ ಇಲ್ಲ ಗೃಹಲಕ್ಷ್ಮಿಯ ಹಣ. ಕೆಲವು ತಿಂಗಳಿಂದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣನೇ ಬಂದಿಲ್ಲ. ಎಸ್, ಗೃಹಲಕ್ಷ್ಮಿಯರ ಖಾತೆಗೆ ಜಮಾವಣೆನೇ ಆಗ್ತಾ ಇಲ್ಲ. ಈ ಹಣ ಎಲ್ಲಿ ಹೋಗ್ತಾ ಇದೆ ಹಾಗಾದ್ರೆ? ಕೆಲವು ತಿಂಗಳಿಂದ ಮಹಿಳೆಯರ ಖಾತೆಗೆ ಜಮಾನೇ ಆಗಿಲ್ಲ ಗೃಹಲಕ್ಷ್ಮಿ ಹಣ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಜ್ಯದ ಮಹಿಳೆಯರು. ಹಣ ಜಮಾವಣೆ ಆಗದ ಹಿನ್ನೆಲೆ ರಾಜ್ಯದಾದ್ಯಂತ ಮಹಿಳೆಯರು ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯದ ಮಹಿಳೆಯರ ದಿನನಿತ್ಯದ ಖರ್ಚಿಗೆ ಬಹಳ ಉಪಯೋಗ ಆಗ್ತಿತ್ತು ಈ ಹಣ, ಆದರೆ ಇವಾಗ ಅವ್ರ ಅಕೌಂಟ್ಗೆ ಸೇರ್ತಾ ಇಲ್ಲ. ಮಹಿಳೆಯರ ಮೂಲ ಆಸರೆ ಆಗಿರ್ತಕ್ಕಂಥ ಈ ಹಣ ಇವಾಗ ಅವರ ಒಂದು ಅಕೌಂಟ್ಗೆ ಸೇರ್ತಾ ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ರಾಜ್ಯದ ಮಹಿಳೆಯರು ರೊಚ್ಚಿಗೇಳ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರೇನು ಕೇಳಿರಲಿಲ್ಲ, ನಿಮಗೆ ಇಲ್ಲದೆ ಇರೋ ಆಸೆನ ನೀವೇ ಅವರ ಮನಸ್ಸಲ್ಲಿ ಹುಟ್ಟಿಸಿದ್ರಿ. ನಾವು ಎಷ್ಟೋ ಸರಿ ಹೇಳಿದ್ವಿ, ಇಲ್ಲದೆ ಇರೋ ಕಡೆ ನೀವು ಹಣವನ್ನ ಚೆಲ್ಲಬೇಡಿ, ಅಭಿವೃದ್ಧಿ ಆಗಲ್ಲ ಅಂತ ಹೇಳಿ. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಆ ಯೋಜನೆ ಈ ಯೋಜನೆ ಅಲ್ಲಿ ಇಲ್ಲಿ ಅನ್ಕ ಬಿಟ್ಟಿ ಭಾಗ್ಯ ಕೊಟ್ರಿ. ಇವಾಗ ನಿಮ್ಮ ಖಾತೆ ಇನ್ನೊಂದು ಖಾಲಿ ಆಗ್ತಾ ಇದೆ. ಅದು ಇರಲಿ, ನೀವೇ ಹೇಳಿದಿರಿ ಈ ಒಂದು ಹಣ ರಾಜ್ಯದ ಮಹಿಳೆಯರಿಗೆ ಬಹಳ ಉಪಯೋಗ ಆಗುತ್ತೆ, ಅವರ ದಿನನಿತ್ಯದ ಖರ್ಚಿಗೆ ಬರುತ್ತೆ ಅಂತ. ಪ್ರತಿಪಕ್ಷಗಳು ಸರ್ಕಾರ ದಿವಾಳಿ ಆಗೋಗ್ಬಿಡುತ್ತೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನ ಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತೆ ಅನ್ನುವ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಹೇಳಿದ್ದು, ನಾನು ಉತ್ತಮವಾಗಿರ್ತಕ್ಕಂಥ ಆರ್ಥಿಕ ತಜ್ಞ, ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥವ್ ನನಗ್ ಗೊತ್ತಿಲ್ವೇನ್ರಿ 2,000 ರೂಪಾಯಿ ಕೊಟ್ರೆ ಏನಾಗುತ್ತೆ ಅನ್ನುವಂಥದ್ದು. ಇನ್ನು ರಾಜ್ಯದ ಜನರು ಸಶಕ್ತರಾಗ್ತಾರೆ, ಆರ್ಥಿಕವಾಗಿ ಸ್ಟ್ರಾಂಗ್ ಆಗ್ತಾರೆ, ಜನರ ಕೈಯಲ್ಲಿ ದುಡ್ಡು ಓಡಾಡುತ್ತೆ, ಅವರ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗೋದಿಲ್ಲ, ಬದಲಾಗಿ ಲಾಭ ತಂದು ಕೊಡುತ್ತೆ, ರಾಜ್ಯ ಅಭಿವೃದ್ಧಿ ಆಗುತ್ತೆ, GST ಮೇಲೂ ಸಹ ಅದರ ಪರಿಣಾಮ ಬೀರುತ್ತೆ, GDP ಮೇಲೂ ಅದರ ಪರಿಣಾಮ ಬೀರುತ್ತೆ ಅನ್ನುವ ರೀತಿಯಾದಂತಹ ಒಂದು ವಿಶ್ವಾಸವನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತು ಏನಾಗಿದೆ ಗೊತ್ತಿಲ್ಲ. ಓಕೆ, ಅದ್ರ ಬಗ್ಗೆ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಓಕೆ, ಇನ್ನು ಇದ್ರ ಬಗ್ಗೆ ಮಹಿಳೆಯರು ಮಾತನಾಡಿದ್ದಾರೆ ಮಹದೇವ್. ಸಹಜವಾಗಿ, ಯಾಕಂದ್ರೆ ಮಹಿಳೆಯರ ಅಭಿಪ್ರಾಯವೇ ಬಹಳ ಇಂಪಾರ್ಟೆಂಟ್, ಅವರೇ ಈ ಒಂದು ಯೋಜನೆಯ ಕೇಂದ್ರ ಬಿಂದು. ಸೊ ಹಾಗಾಗಿ ಅವರ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾತನಾಡಿದಾರಂತೆ, ನೋಡ್ಕೊಂಬರೋಣ. ಏನ್ ಹೆಸರು? ಗೃಹಲಕ್ಷ್ಮಿ ದುಡ್ಡು ಎಷ್ಟು ತಿಂಗಳು ಬರಬೇಕು? 4 ತಿಂಗಳು. ಪೋಸ್ಟ್ ಆಫೀಸಲ್ಲಿ ವಿಚಾರಿಸಿದ್ದೀರಾ? ಹೋಗಿ ಬರ್ಬೇಕು. ಯಾವ ಊರು? ಎಷ್ಟು ತಿಂಗಳು ಬರ್ಬೇಕು ನಿನಗೆ ಅಮೌಂಟ್? 5 ತಿಂಗಳದ್ದು ಬಂದಿಲ್ಲ. ಹೋಗಿ ಚೆಕ್ ಮಾಡಿಸಿದ್ಯಾ ಬ್ಯಾಂಕಿಗೆ? ಏನು ಹೇಳ್ತಾರೆ? ಬಂದಂದು ಹೇಳ್ತಾರಾ? ಇವಾಗ ಹೋದ ತಿಂಗಳು ಬಂತು, ಆಚೆ ತಿಂಗಳು ಬಂತು 2,000. ಈ ತಿಂಗಳು 4,000 ಹಾಕ್ತೀನಿ ಅಂದ್ರು ಹಾಕಿಲ್ಲ. ನಾವು ಅದು ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ. ಇವಾಗ ಅದು ಇಲ್ಲ ಅಂದ್ರೆ ನಾವೇನು ಜೀವನ ಮಾಡೋದು? ಮಕ್ಕಳು ಓದ್ಸೋದ, ಊಟ ತಿನ್ನೋದ, ಏನು ಮಾಡೋದು? ಕೂಲಿ ಮಾಡ್ಕೊಂಡ್ರೆ ಇಲ್ಲ. ಇವಾಗ ವಯಸ್ಸಾಗ್ಬಿಟ್ಟೈತಿ ನಮ್ಗೆ. ಎಲ್ಲಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತವ್ರೆ, ಕೆಲ್ಸಕ್ಕೆ ಸೇರ್ಸ್ಕೊಳಲ್ಲ ಅಂತ. ನಾವು ಏನೋ ತಿನ್ನೋದು ಅದು ನಂಬ್ಕೊಂಡು ಇವಾಗ ಏನು ತಿನ್ನೋದು ಸರ್ ನಾವು? ಏನೋ ಸಿದ್ದರಾಮಯ್ಯ ಅವರು ಏನೋ ಅವರು ಕೊಡ್ತಾರೆ, ನಾವು ತಿಂತೀವಿ ಅಂತ ನಾವು ಓಟ್ ಹಾಕಿ ಇವಾಗ ಅವರೇ ಗೆಲ್ಲಬೇಕಂತ ನಾವು ಕಾಯ್ಕೊಂಡಿದ್ದೀವಿ. ಗೆಲ್ತಾರೆ ಅವರು ಏನೋ. ಅದಕ್ಕೆ ದಯವಿಟ್ಟು ನಮ್ಗೆ 4,000 ಹಾಕ್ಬಿಟ್ರೆ ನಾವೇನಾದ್ರೂ ಬದುಕೊಂತೀವಿ ಸರ್. ನೋಡಿ, 1.28 ಕೋಟಿ ಮಹಿಳೆಯರು, ಅಂದ್ರೆ 1,28,00,000 ಮಹಿಳೆಯರು, 1,28,00,000 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು. ಪ್ರಾರಂಭಿಕ ಹಂತದಲ್ಲಿ ನಂಬರ್ಸ್ ಜಾಸ್ತಿ ಇತ್ತು, ಅದಾದ್ಮೇಲೆ ಇವ್ರೇನ್ ಮಾಡಿದ್ರು, BPL ಕಾರ್ಡ್ಗಳೆಲ್ಲವನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ರು. ಹಾಗಾಗಿ ಆ ನಂಬರ್ಸು ಸಹ ಡಿಕ್ರೀಸ್ ಆಯಿತು. ರಾಜ್ಯ ಸರ್ಕಾರವೇ ಹೇಳ್ಕೊಂಡಿರೋ ಹಾಗೆ 1.28 ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು. 32,000 ಕೋಟಿ ರೂಪಾಯಿ ವಾರ್ಷಿಕವಾಗಿ ಈ ಯೋಜನೆಗೋಸ್ಕರ ಎತ್ತಿಡಬೇಕಾಗಿದೆ ರಾಜ್ಯ ಸರ್ಕಾರ. ಅಂದ್ರೆ ಮೇಜರ್ ಪೋರ್ಷನ್ 55 to 60,000 crores ನಲ್ಲಿ ಮೇಜರ್ ಪೋರ್ಷನ್ ಅನ್ನ ಗೃಹಲಕ್ಷ್ಮಿ ಯೋಜನೆಗೋಸ್ಕರವೇ ರಾಜ್ಯ ಸರ್ಕಾರ ಎತ್ತಿಡಬೇಕಾಗಿದೆ. ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಅನುಷ್ಠಾನಕ್ಕೆ ಬಂತು? 2023 ಮೇ 20ನೇ ತಾರೀಕು ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದ ಹಾಗೆ ಈ ಪಂಚ ಗ್ಯಾರಂಟಿಗಳಿಗೆ ಈವ್ನಿಂಗ್ಗೆ ಹೋಗಿ ಸೈನ್ ಮಾಡಿ ಬಂದ್ರು. ವಿಧಾನಸೌಧದಲ್ಲಿ ಹೋಗಿ ಅವರ ಕಚೇರಿಯಲ್ಲಿ ಸೈನ್ ಮಾಡ್ತಾರೆ. ಬಹಳ ಯಶಸ್ವಿಯಾಗಿ ಬಹಳ ಆಡಂಬರದಿಂದ ಸಮಾವೇಶವನ್ನ ಮಾಡಿ ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾರೆ. 2023 ಆಗಸ್ಟ್ 1ನೇ ತಾರೀಕು. ಆಗಸ್ಟ್ 1ನೇ ತಾರೀಕು 2023
ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರ್ತಾರೆ. ಯಾಕೆ ಆಗಸ್ಟ್ 1ನೇ ತಾರೀಕಿಗೆ ಇವರು ಆಯ್ಕೆ ಮಾಡಿಕೊಂಡ್ರು ಅಂದ್ರೆ, ಆಗಸ್ಟ್ 25ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಹೇಳಿ ಕೇಳಿ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಬಹಳ ಹತ್ರ, ಅದು ತುಂಬಾ ಬಹಳ ಪ್ರೀತಿಯಿಂದ ಮಹಾಲಕ್ಷ್ಮಿನ ಪೂಜೆ ಮಾಡ್ತಾರೆ. ಈ ಯೋಜನೆಗೂ ಗೃಹಲಕ್ಷ್ಮಿ ಅನ್ನುವ ಹೆಸರನ್ನ ಇಟ್ಟಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ರೂಪಾಯಿ ಕೊಟ್ರೆ ಬಹಳ ವಿಜೃಂಭಣೆಯಿಂದ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದು. ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ವೈಕುಂಠದಿಂದ ಇಳಿದು ಬರ್ತಾಳೆ ಅನ್ನುವ ರೀತಿಯಾಗಿ ಇವರು ನಂಬಿಸಿದ್ರು ಜನರಿಗೆ. ಹಾಗಾಗಿಯೇ ಆಗಸ್ಟ್ 1ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ಆಗಸ್ಟ್ 25ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಶುಕ್ರವಾರ, ಆವತ್ತೇ ನಿಮ್ಮ ಮನೆಗೆ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಅಂತ ಇವರು ನಂಬಿಸಿ